ಜಿಲ್ಲೆಯಲ್ಲಿ ಕಳಪೆ ರಸ್ತೆ ಕಾಮಗಾರಿ. ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕು ನಂಜುಂಡಪ್ಪನವರ ವರದಿ ಪ್ರಕಾರ ರಾಜ್ಯದಲ್ಲಿ ಹಿಂದುಳಿದ ತಾಲೂಕು ಆಗಿದೆ. ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಸೂರು ಮಾನಂದವಾಡಿ ರಸ್ತೆಗೆ ಡಾಂಬರ್ ಹಾಕಲು ಕೋಟಿಗಟ್ಟಲೆ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ಟೆಂಡರ್ ಕರೆದು ರಸ್ತೆ ಕಾಮಗಾರಿ ಪ್ರಾರಂಭಿಸಿದೆ. ಆದರೆ ಈ ಭಾಗದಲ್ಲಿ ಅತಿ ಹೆಚ್ಚು ಆದಿವಾಸಿಗಳು ವಾಸಿಸುತ್ತಿದ್ದು ಮತ್ತು ದಟ್ಟ ಅರಣ್ಯದಿಂದ ಕೂಡಿವೆ. ಇದನ್ನು ಅರಿತು ಗುತ್ತಿಗೆದಾರ ಇಲ್ಲಿ ನಾವು ಮಾಡುವ ಕಾಮಗಾರಿಯನ್ನ ಯಾರೂ ಗಮನಿಸುವುದಿಲ್ಲ ಎಂದು ಭಾವಿಸಿ ಡಾಂಬರ್ ಹಾಕುತ್ತಿದ್ದರು. ಇದನ್ನ ಗಮನಿಸಿದ ಸ್ಥಳೀಯರು ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಹಾಕುತ್ತಿರುವ ಡಾಂಬರ್ ಕಳಪೆ ಕಾಮಗಾರಿ, ಹಾಗಾಗಿ ಗುಣಮಟ್ಟದ ಡಾಂಬರೀಕರಣ ಮಾಡಬೇಕು, ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಸರ್ಕಾರ ಕಣ್ಣು ಮುಚ್ಚಿ ಕೂಡಬಾರದು, ಗುಣಮಟ್ಟದ ಕಾಮಗಾರಿ ಮಾಡಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದೆ. ಇದು ಏನ ಗೊತ್ತಾ, ಕಲ್ಲು ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ಬೇಕು. ಇದು ಮಣ್ಣಿನ ಮೇಲೆ ಇವರು ಈ ತರ ಮಣ್ಣಿನ ಮೇಲೆ ಹಾಕ್ತಾರೆ, ಅದು ನಿಲ್ಲಲ್ಲ. ಗೊತ್ತಾಗಬೇಕು, ಹಿಂಗ ಹಾಕ್ಬಿಟ್ಟು ಹೋದ್ರೆ ಹೆಂಗಿಯ ಇರಲ್ಲ. ಏನ್ ಕೆಲಸ ಮಾಡ್ತಾರ ನೋಡು, ಕೈಲಿ ಹಿಡಿದು ಎಳೆದ್ರೆ ಬರ್ತದೆ. ಇಲ್ಲಿ ಏನು ಬೇಡ, ಎಷ್ಟು ಗಟ್ಟಿ ಎಳೆದ್ರೆ ಹಂಗಂಗೆ ಬರ್ತದೆ. ಅಲ್ಲಿಂದ ವಿಡಿಯೋ ಮಾಡ್ಕಪ್ಪ. ನೋಡಿ ಸ್ನೇಹಿತರೆ, ಮಾನಂದವಾಡಿ ಮತ್ತು ಮೈಸೂರು ರಸ್ತೆಯಲ್ಲಿ ಡಾಂಬರ್ ಕೆಲಸ ಶುರು ಮಾಡಿದ್ದಾರೆ. ಯಾವ ಥರ ಕಳಪೆ ಕಾಮಗಾರಿಕೆ ಮಾಡ್ತಾ ಇದ್ದಾರೆ ನೋಡಿ ಯಾವ ಥರ ಕಳಪೆ ಕಾಮಗಾರಿಕೆ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ, ಯಾವ ಥರ ಶುರು ಮಾಡಿದ್ದಾರೆ ನೋಡಿ. ಇದು ಈ ರಸ್ತೆ ಬಾವಲಿಯಿಂದ ಶುರುವಾಗಿದೆ. ಬಾವಲಿಯಿಂದ ಮೈಸೂರು ರೋಡ್ ಅಂತ ಹೇಳಿ ಕಳಪೆ ಕಾಮಗಾರಿ ಯಾವುದೇ ಅಧಿಕಾರಿಗಳು ಬಂದು ಕ್ರಮ ತಗೋಬೇಕು ಅಂತ ಹೇಳಿ ನೋಡಿ ಯಾವ ಥರ ಈ ರಸ್ತೆಯಿಂದ ಮಾಡಿದ್ದಾರೆ ನೋಡಿ. ಎಲ್ಲ ಕಳಪೆ ಕಾಮಗಾರಿ, ಡಾಂಬರ್ ಯಾವ್ದು ಇಟ್ಕೋತಾ ಇಲ್ಲ, ಫುಲ್ ಧೂಳೆಲ್ಲ ಹಾಕಿ ಎಲ್ಲ ಯಾವುದೇ ಗಾಡಿ ಒಂದಿಂಚು ಸಹ ಇದು ಈ ರಸ್ತೆ ಮಾಡಿಲ್ಲ ಅವರು. ಯಾವ ಥರ ಕಳಪೆ ಕಾಮಗಾರಿಕೆ ಆಗಿದೆ ನೋಡಿ. ಇದನ್ನ ಯಾವುದೇ ಥರ ಅಧಿಕಾರಿಗಳು ಬಂದು ಪರಿಶೀಲಿಸಿಲ್ಲ. ಆದ್ದರಿಂದ ಇವರು ಸುಮಾರು ಒಂದು 4 ಕಿಲೋಮೀಟರ್ ತನಕ ಇದೇ ಥರ ಮಾಡಿದ್ದಾರೆ. ಈ ರಸ್ತೆಯಿಂದ ಆದಷ್ಟು ಬೇಗ ಇದನ್ನ ಬಗೆಹರಿಸ್ಕೊಡ್ಬೇಕು. ಬನ್ನಿ ಗೇಜ್ ಬನ್ನಿ. ಇಂಚ್ ಲೆಕ್ಕದಲ್ಲಿ ಬರಲ್ಲ. ಅಲ್ಲ ಎಷ್ಟು ಇಂಚ್ ಹಾಕಿದ್ರೆ ಅಂತ ಕೇಳ್ತಾರೆ. 4 ಇಂಚ್ 60 ಬರುತ್ತಪ್ಪ. 60 ಸೆಂಟಿಮೀಟರ್ ಅಂತ ಹೇಳಿದ್ರಲ್ಲ, ಎಷ್ಟು ಇಂಚ್ ಬರುತ್ತೆ? ಅಲ್ಲಿ ಇಂಜಿನಿಯರ್ ಇದ್ರೆ ಮುಂದೆಗಡೆ, ಅಲ್ಲ ನೀವು ಮೇಂಟೆನೆನ್ಸ್ ನಂದು ಇಂಜಿನಿಯರ್ ಇದ್ರೆ ಮುಂದೆಗಡೆ ಹೋಗಿ ಇಲ್ಲಿ ಪೇವರ್ ಹತ್ರ ನಿಂತ್ಕೊಳ್ಳಿ. ಎಲ್ಲಾನು ಇಂಜಿನಿಯರ್ ಅಂದ್ರೆ ಸೈಟ್ ಇಂಜಿನಿಯರ್ ಅಪ್ಪ. ಸೈಟ್ ಇಂಜಿನಿಯರ್ ಹೌದು, ಗೌರ್ಮೆಂಟ್ ಇಂಜಿನಿಯರ್ ಹೇಳ್ತಾರೆ. ಅಲ್ಲಿ ಹೋಗಿ ಮಾತಾಡಿ ಹೋಗಿ ಸ್ವಲ್ಪ. ನೀವು ಹೊಸ ಮನೆ ಕಟ್ಟಿದ್ರು ಅಷ್ಟೇ, ಇವ್ರಿಗೆ ಎಷ್ಟು ದಿವಸ ಮಾಡ್ಬೇಕು? ಅಭಿವೃದ್ಧಿ ನಮ್ದು 5 ವರ್ಷ ಅಂತ ಹೇಳ್ತಾರಪ್ಪ ಮೇಂಟೆನೆನ್ಸ್. ಸರ್ಕಾರ ದುಡ್ಡೇ ಕಣಪ್ಪ, ನನ್ನ ಮನೆಯಿಂದ ಕಟ್ಟಿದ ತಕ್ಷಣ ಆಗ್ಬದ ತಕ್ಷಣ ಬಿಗಿ ಬರಲ್ಲ. ಸಾರ್ವಜನಿಕರ ದುಡ್ಡಲ್ಲೇ, ಬೇರೆ ದುಡ್ಡಲ್ಲಿ ನಿಮ್ಗೆ ಇಂಚು ಲೆಕ್ಕ ಬರಲ್ಲ. ಅದು ಗೇಜ್ ಇರುತ್ತೆ, ಇಷ್ಟೆಲ್ಲ ಇಂಚಿಗೆ ಇಂಚು ಹಚ್ಚಿರಲ್ಲ, ಇಂಚಲ್ಲಿ ಬರಲ್ಲ ಯಾವ್ದು. ಏನೋ ಹೋಗಲ್ ನೋಡಿ, ಅಳತೆ ನೋಡಿ, ನಿಮ್ಗೆ ಹೇಳಿದ್ರು ಗೊತ್ತಾಗಲ್ಲ. ಏನ್ ಗೊತ್ತಿಲ್ಲ ಅಂದ್ಮೇಲೆ ಹೇಳ್ತಾ ಇರೋದು ಅಂತ ಅರ್ಥ ಇರೋದು ನಿಮ್ಗೆ. ನಿಮ್ಗೆ ಗೊತ್ತಿದ್ದಲ್ಲ ಅರ್ಥ ಇರೋದು ಅಂತ ಹೇಳ್ತಾ ಇರೋದು ನಾನು. ನನಗೆ ಗೊತ್ತಿರ್ತಾನೆ ಇಲ್ಲ ನಾನು ಇಲ್ಲಿ ಅಂದ್ರೆ ಅವ್ರು ಕಾಣೋ ಮಟ್ಟಿಗೆ ವಿಡಿಯೋ ಮಾಡಿ. ಡಿಬಿ ಗಡಿಬೇರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟ ಬಾವಲಿಯಿಂದ ಹಿಡಿದು ಹೆಚ್ಡಿಕೋಟೆ ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ನಡೀತಾ ಇರ್ತದೆ ರೋಡು. ಕೇರಳ ಬಾರ್ಡರ್ನಲ್ಲಿ ನಡೀತಾ ರೋಡ್ ಅಂತ TWNH ರೋಡು ಡೂಪ್ಲಿಕೇಟ್ ಕೆಲಸ ನಡೀತಾ ಇದೆ. ಯಾವುದೇ ಅಧಿಕಾರಿಗಳು ನೋಡಿದ್ರು ಇಲ್ಲ. ಅಲ್ಲ ರೋಡೆಲ್ಲ ಮಕ್ಕಳು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಊರವರೆಲ್ಲ ಸೇರಿ ಅದನ್ನೆಲ್ಲ ಕಿತ್ತು ಮಾಡ್ತಾ ರೋಡ್ ಅದೇ. ಅಧಿಕಾರಿಗೆ ಹೇಳಿದ್ರೆ ಅದು ನಿರ್ದಕ್ಷಿಣೆ ಮಾಡ್ತಾರೆ. ಅದು ಮೈಸೂರು ಜಿಲ್ಲೆ, ಮಾನ್ಯ ಮುಖ್ಯಮಂತ್ರಿ ಜಿಲ್ಲೆ, ತವರು ಜಿಲ್ಲೆ ಇದು. ಅದ್ರ ಮಧ್ಯದಲ್ಲಿ ಅದು ಅವರು ಇರೋದ್ರಿಂದ ಅವ್ರು ಕುಮ್ಮತ್ತಿನ ಮೇಲೆ ಅಂತ ಗೊತ್ತಿಲ್ಲ. ಹಲವಾರು ಕಳಪೆ ಕಾಮಗಾರಿಕೆ ನಡೀತಾರೆ. ಇಂಜಿನಿಯರ್ಗೆ ಹೇಳಿದ್ರೆ ಅದೇನಿಲ್ಲ ಅಷ್ಟೇ ಮಾಡೋದು ಅಂತ ಹೇಳ್ತಾರೆ.
ಯಾವ ಥರದ ಎಸ್ಟಿಮೇಟು ಇಲ್ಲ, ಏನೂ ಇಲ್ಲ, ಧೂಳು ಗುಡಿಸಲ್ಲ, ಏನು ಗುಡಿಸಲ್ಲ, ಆ್ಯಮೆಕ್ಸಿನೂ ಇಲ್ಲ, ಏನೂ ಇಲ್ಲ. ಹುಡಿ ಮೇಲೆ ಅದು ಹಾಕೊಂಡು ತಾರು ಮಾಡ್ತಾರೆ. ಇಷ್ಟೊಂದು ರೋಡು ಹದಗೆಟ್ಟಿರೋದ್ರಿಂದ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ದೂರು ಮಾಡಿದ್ರು ಕೂಡ ಸರಿಯಾದ ತಂದ್ರೆ ಕಠಿಣ ಕ್ರಮ ತಗೋತಾ ಇಲ್ಲ. ರೋಡ್ ಗಾಡಿ ಹೋಗಿರೋ ಜಾಗದಲ್ಲಿ ಹಿಂಗೆಲ್ಲ ಆಗೋದಲ್ಲ. ಇಲ್ಲಿ ಈ ಮಾಡ್ತಾರ ಒಬ್ಬ ಇಂಜಿನಿಯರ್ ನಿಂತ್ಕೊಂಡು ಒಬ್ಬ ಜೈ ಅಂತ ಒಬ್ಬ ಇಂಜಿನಿಯರ್ ಯಾವ ಅಂತ ಗೊತ್ತಿಲ್ಲ, ಪರಿಚಯ ಇಲ್ಲ. ಅವ್ನು ಬಂದ್ಬಿಟ್ಟು ಏನು ಎತ್ತಂದು ಕೂಡ ನೋಡ್ತಾ ಇಲ್ಲ. ಇವರು ಗುತ್ತಿಗೆದಾರ ಕೆಲಸ ಮಾಡೋಣಂತೆ ಮೇಸ್ತ್ರಿಗಳು ನಿಂತ್ಕೊಂಡು ಇಂಥ ಅಯೋಧ್ಯೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಮೈಸೂರು ಜಿಲ್ಲೆಯಾಗಿ ಹಾಂ ಸರ್, ಎಲ್ಲ ಹೋಗ್ಬಿಟ್ಟಿದೆ ಸರ್ ರೋಡು. ನೋಡಿ ಆ ರೋಡ್ ತೋರ್ಸಕ್ಕೆ ಹೋಗ್ತಾ ಇದ್ದಾರೆ ಮಾಜಿ. ರೋಡ್ ನೋಡಿ, ಇಲ್ಲಿ ಅರ್ಧ ಇಂಚಿಲ್ಲ ಇಲ್ಲಿ ರೋಡು, ಅರ್ಧ ಇಂಚಿಲ್ಲ. ಇಲ್ಲಿ ಈ ಅರ್ಧ ಇಂಚಲ್ಲಿ 1.5 ಇಂಚು ಇಲ್ಲ, 1.25 ಇಂಚು ಇರಲ್ಲ. ಅದ್ರ ಮೊದಲು ವೈಬರಿಸ್ತು ಕೊಟ್ಬಿಟ್ಟು ಗಾಡಿನ ಯಾವುದೇ ಥರ ರೋಡ್ ನಾವು ಉಮ್ತಾ ಇಲ್ಲ. ಈ ಥರ ಅಲ್ಲೊಂದು ರೋಡ್ ನಿಂತ ನೋಡಿ, ಅಲ್ಲಿ ಯಾವ್ದು ಪ್ರಯೋಜನ. ಸಾಧಾರಣ ಗ್ರಾಮದಲ್ಲಿ ಮಾಡೋಂಥ ರೋಡ್ ಸಣ್ಣ ಟಾರು ಹಾಕಂತ ರೋಡ್ ಕೆಲಸದಲ್ಲಿ ಟಾರ್ ಮಾಡ್ತಾ ಇರೋದು. ಇಲ್ಲಿ ಕೆಲಸ ವೈಬರ್ಸ್ ಕೊಟ್ಬಿಟ್ಟು ಗಾಡಿನ ಉಮ್ತಾ ಇಲ್ಲ. ಗಾಡಿ ರೋಡು ಕೆಳಗಡೆ ಹುಮ್ಕುಡ್ತದೆ, ಜಲ್ಕೆಲ್ಲ ಖರ್ಚಾಗ್ತಾ ಬಿಟ್ಟು ಬೋಗಸ್ ಬಿಲ್ಗೆ 420 ಕೆಲಸ ಮಾಡ್ತಾರೆ, ಫಾರ್ಜರ್ ಕೆಲಸ. ಅದು ಸಂಬಂಧಪಟ್ಟ ಇಲಾಖೆಯವರು ನೋಡ್ಬಿಟ್ಟು ಒಂದು ತುರ್ತು ಕ್ರಮ ತೆಗೆದು ಆಮೇಲೆ ಕಠಿಣ ಕ್ರಮ ತಗೋಬೇಕಂತ ನಾನು ಹೇಳ್ತಾ ಇದ್ದೀನಿ. 5 ಕಿಲೋಮೀಟರ್ ರಸ್ತೆ ಮಾಡ್ಕೊಂಡು ಬಂದ್ಬಿಟ್ಟು DB ಕುಪ್ಪೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗ ಹಿಡ್ಕೊಂಡು ಗ್ರಾಮಸ್ಥರ ನೋಡೋಕ್ಕಿಂತ ರೋಡ್ ಕಲ್ಪೆ ಕಾಮಗಾರಿ ಆಗದೆ. ಅದನ್ನ ಬಗ್ಗೆ ಸೀರಿಯಸ್ ತಗೋಬೇಕು. ಕೆಲಸ ಮಾಡೋಕ್ಕೆ ಅವಕಾಶ ಇಲ್ಲ. ನಾಳೆ ಯಾವುದೇ ಕೆಲಸ ಮಾಡಲ್ಲ. ಈಗಲೂ ಒಂದು 5 ರೋಡ್ ಗಾಡಿಗಳು ಬಂದವೆ, ಮಾಡಬಾರ್ದಿದ್ರು ಕೂಡ ಅವರು ದಬಾಳಿಕೆ ಮೇಲೆ ಮಾಡ್ತಾ ಇದ್ದಾರೆ ನಮ್ಗೆ ಎದುರಿಸ್ಕೊಂಡು. ಅದ್ರ ಬಗ್ಗೆ ನೀವು ಸೀರಿಯಸ್ ತಗೋಬೇಕು. ಈ ರೋಡೆಲ್ಲ ಕಿತ್ತೋಗದೆ, ಸಂಬಂಧಪಟ್ಟ ಇಲಾಖೆಗಳು ಬರಬೇಕು. ಅದು ಅನಿಲ್ ಚಿಕ್ಕಮಗಳೂರು ತಾಲೂಕಿದು, ಎಚ್.ಡಿ. ತಾಲೂಕು, ಕೇರಳ ಬಾರ್ಡರ್ ಇದು, ತವರು ಜಿಲ್ಲೆ, ಮೈಸೂರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜಿಲ್ಲೆ ಇದು. ಇಲ್ಲಿ ಕಲ್ಪೆ ಕಾಮಗಾರಿಕೆ ನಡೀತಾ ಇದೆ. ಇನ್ನು ಅವ್ರ ಕುಮ್ಮತ್ತ ಮೇಲೆ ನಡೀತಾ ಅಂತ ನಮ್ಗೆ ಗೊತ್ತಿಲ್ಲ, ಇಲ್ಲ ಅಧಿಕಾರಿಗಳ ಕುಮ್ಮತ್ತ ಅಂತ ಗೊತ್ತಿಲ್ಲ, ಅಲ್ಲಿ ಗುತ್ತಿಗೆದಾರನ ಕೆಲಸ ಅಂತ ಗೊತ್ತಿಲ್ಲ, ಲೋಕಲ್ ಕೆಲಸ. ಇದ್ರ ಬಗ್ಗೆ ಕಠಿಣ ಕ್ರಮ ತಗೋಬೇಕಂತ ನಾವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮಾತಾಡ್ತೇನೆ. ನಾನು ಪುರುಷೋತ್ತಮ ಅಂತ ಗ್ರಾಮ ಪಂಚಾಯತ್ ಸದಸ್ಯರು. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸುಬ್ರಹ್ಮಣ್ಯ, ನಾರಾಯಣ, ಮಣಿಯ, ಮನೋಜ್, ನಾಗೇಶ್ ಸೇರಿದಂತೆ ಸ್ಥಳೀಯ ಗ್ರಾಮಸ್ಥರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಆನಂದ ಕುಮಾರ್ ವಡಗೇರೆ, ಭಾರತ ವೈಭವ ನ್ಯೂಸ್, ಮೈಸೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369